Hi guys, welcome back to the video. In video ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ and this is one of my favorite topics to talk, which is VTU paper correction. ಏನಕ್ಕೆ ಮನ ಇಷ್ಟೊಂದು ಖುಷಿಯಾಗಿದೆ ಅಂತ ಕೇಳಿದ್ರೆ ಸಿಂಪಲ್ ರೀಸನ್, ನನಗೆ VTU ಪೇಪರ್ ಯಾವ ರೀತಿ ಕರೆಕ್ಟ್ ಆಗುತ್ತೆ ಅಂತ ಸೆಕೆಂಡ್ ಇಯರ್ ಗೊತ್ತಾಗಿತ್ತು. ಅದು ಫ್ರಮ್ ಒನ್ ಆಫ್ ದ ಸೀನಿಯರ್ಸ್. ಅಂಡ್ ಅದಕ್ಕಿಂತ ಮುಂಚೆ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಸೆಮಿಸ್ಟರ್ ಅಲ್ಲಿ ನಂದು ಲೀಸ್ಟ್ CGPA ಬಂದಿದ್ದು. ಲೀಸ್ಟ್ ಅಂತಂದ್ರೆ 8.12. ದಟ್ ಇಸ್ ಮೈ ಲೀಸ್ಟ್ CGPA. ಓಕೆ, ಸೊ ಅದಾದ್ಮೇಲೆ ನನ್ನ CGPA ತುಂಬಾ ಚೆನ್ನಾಗಿ ಬರಕ್ ಸ್ಟಾರ್ಟ್ ಆಯ್ತು. ಬಿಕಾಸ್ ನನಗೆ ಅರ್ಥ ಆಗ್ಬಿಟ್ಟಿತ್ತು ಪೇಪರ್ ಯಾವ ರೀತಿ ಕರೆಕ್ಟ್ ಮಾಡ್ತಾರೆ ಅನ್ನೋದಂತ. ಅಂಡ್ ನಾನು ಯಾವ ರೀತಿ ಬರಬೇಕು ಆ ರೀತಿ ಬರ್ಕ್ ಕಳಿಸ್ತಿದ್ದೆ. ಸೊ ಐ ಯೂಸ್ ಟು ಗೆಟ್ ಗುಡ್ ಗ್ರೇಡ್ಸ್. ಓಕೆ, ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋ ಫ್ಯಾಕ್ಟರ್ ಏನು ಅಂತಂದ್ರೆ, ನಿಮಗೆ ಯಾವ್ದಾದ್ರು ಎಕ್ಸಾಮಿನೇಷನ್ ತಗೊಳ್ಳೋದಕ್ಕಿಂತ ಮುಂಚೆ ಆ ಒಂದು ಪೇಪರ್ ಇವ್ಯಾಲ್ಯೂಯೇಷನ್ ಕರೆಕ್ಷನ್ ಯಾವ ರೀತಿ ಆಗುತ್ತೆ ಅಂತ ಗೊತ್ತಾದ್ರೆ ನೀವೇನ್ ಬರೀತಿದ್ದೀರಿ ಅದಕ್ಕಿಂತ ಇನ್ನೂ ಚೆನ್ನಾಗಿ ಬರಿಬೋದು. ನೀವೇನು ರೆಪ್ರೆಸೆಂಟ್ ಮಾಡ್ತಿದ್ರೆ ಇನ್ನೂ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ಬೋದು. ಅವ್ರೇನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಬಹುದು. ಅಂಡ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಆ CGPA ಡಿಸೈರ್ಡ್ CGPA ನೀವು ಕೇಳ್ಕೊತಾ ಇದ್ರೆ CGPA ನಿಮ್ಗೆ ಸಿಗುತ್ತೆ. ಓಕೆ, ಸೊ ಬನ್ನಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪೇಪರ್ ಯಾವ ರೀತಿ ಕರೆಕ್ಟ್ ಆಗುತ್ತೆ ಅಂತ. ಸೊ ದ್ಯಾಟ್ ನೀವು ನೆಕ್ಸ್ಟ್ ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಕಾದ್ರೆ ಈ ಫ್ಯಾಕ್ಟರ್ನ ತಲೆ ಇಟ್ಕೊಂಡು ನೀವು ಎಕ್ಸಾಮ್ ಬರೀಬಹುದು. ಅಕಸ್ಮಾತ್ ನೀವು ಇವ್ಯಾಲ್ಯೂಯೇಷನ್ ಹಾಕ್ಬೇಕಾದ್ರೆ ಓಕೆ ನನಗೆ ಕಾನ್ಫಿಡೆನ್ಸ್ ಇದೆ, ನನಗೆ ಗೊತ್ತು ಪೇಪರ್ ಈ ರೀತಿ ಕರೆಕ್ಟ್ ಆಗುತ್ತೆ, ನನಗೆ ಚೆನ್ನಾಗಿ ಗೊತ್ತು. ಅಂಡ್ ಅದ್ರ ಬೇಸ್ ಮೇಲೆ ನಾವು ರಿವ್ಯಾಲ್ಯೂಯೇಷನ್ ಹಾಕ್ತಿದ್ದೀರಿ, ನನ್ನ ಹತ್ರ ಏನು ಮಾಡ್ಬೇಕಾದ್ರೆ ನೀವು ಮಾರ್ಕ್ಸ್ ಕೇಳಿದ್ರೆ ಮಾರ್ಕ್ಸ್ ಕೊಡ್ಬೇಕು. ನೀವು ಈ ಕಾನ್ಫಿಡೆನ್ಸ್ ಇಂದ ನೀವು ರಿವ್ಯಾಲ್ಯೂಯೇಷನ್ ಹಾಕಬಹುದಾಗಿರುತ್ತೆ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನೀವು ಡಿಸ್ಕ್ರಿಪ್ಷನ್ ಸಿಗುತ್ತೆ. ಈಗ ಒಂದು ಸಣ್ಣ ಆಡ್ ಬರುತ್ತೆ, ನೋಡ್ಕೊಂಡ್ ಬನ್ನಿ. ಡೈರೆಕ್ಟ್ ಆಗಿ ನಾನು ನಿಮಗೆ ವಿಡಿಯೋ ಸಿಗ್ತೀವಿ. ಓಕೆ, ನೇರವಾಗಿ ಫಿಸಿಕ್ಸ್ ಗೇಟ್ ಬ್ಯಾಚ್ ಗಳ ಮೇಲೆ ಭಾರಿ ಡಿಸ್ಕೌಂಟ್ ನಡೀತಾ ಇದೆ. ಡು ನಾಟ್ ಮಿಸ್ ದಿಸ್ ಅಪರ್ಚುನಿಟಿ ಇನ್ ಬೂಸ್ಟಿಂಗ್ ಯುವರ್ ಪ್ರಿಪರೇಷನ್. ಸೊ ಬನ್ನಿ ಬ್ಯಾಚ್ ಗಳ ಮೇಲೆ ಏನೇನು ಡಿಸ್ಕೌಂಟ್ ಏನು ತಿಳಿಸ್ಕೊಡ್ತೀನಿ ನಿಮಗೆ. ವಿ ಹ್ಯಾವ್ UPPSC AE prelims batch at rupees 2,999 and Parakram Gate 2026 batch B Hindi ಮತ್ತು English batch 7,200 rupees ಗೆ. Straight Gate 2027 batch B ಇದೆ English batch 9,400 rupees ಗೆ. And we have Parakram 2026 ESC plus Gate PSU's batch B at rupees 15,999 and Straight ESC Gate 2027 batch D ಇದೆ 16,999 rupees ಗೆ. And we have Parakram Gate 2026 PSU plus placement preparation batch B computer science and IT at rupees 15,999 and Stage Gate 2027 PSU plus placement preparation batch D computer science and IT at rupees 16,999 and we have Stage Gate 2027 batch B chemical batch at rupees 14,999. And also experience inspired learning with Batch Infinity from Physics Wala offering Gate Khazana, PYQ books and more. Do not miss this opportunity and roll now. Core features ಬಗ್ಗೆ ಮಾತಾಡೋದಾದ್ರೆ lecture planners and test plans are uploaded in the batch notification section. Class will be conducted from Monday to Friday. MCQs, MSQs, NATS type of questions are with Gate Patron. Topic-wise practice sheets will be provided. Live discussions and out-solving engine regular tests will be conducted. PYQs in quiz format and questions are aligned with ESC Gate Patron. ಬುಕ್ಸ್ ಗಳ ಬಗ್ಗೆ ಮಾತಾಡಲೇಬೇಕು. ಫಿಸಿಕ್ಸ್ ವಾರದ ಗೇಟ್ ಒಳ ಬುಕ್ಸ್ ಪ್ರತಿಯೊಂದು ಟಾಪಿಕ್ ಸಂಬಂಧಪಟ್ಟಾಗಿ 16 ವರ್ಷದ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ಹೊಂದಿರುತ್ತೆ. ವಿತ್ ವಿಡಿಯೋ ಎಂಬೆಡೆಡ್ QR ಕೋಡ್ ಸೊಲ್ಯೂಷನ್ ನಿಮಗೆ ಅಂಡ್ ಡೀಟೇಲ್ ಚಾಪ್ಟರ್ ವೈಸ್ ಅನಾಲಿಸಿಸ್ ಸಿಗುತ್ತೆ ನಿಮಗೆ. ಅಂಡ್ ವಾಟ್ ಆರ್ ವೇಟಿಂಗ್ ಫಾರ್? ಲಿಂಕ್ಸ್ ಇನ್ ದ ಡಿಸ್ಕ್ರಿಪ್ಷನ್ ಅಂಡ್ ಟು ಗೆಟ್ ಅಡಿಷನಲ್ 500 rupees ಡಿಸ್ಕೌಂಟ್ ಯು ಕ್ಯಾನ್ ಯೂಸ್ ಮೈ ಕೋಡ್ MAN500. ಸೊ ಗೋ ಅಂಡ್ ಡಬಲ್ ದ ಕೋರ್ಸ್ ರೈಟ್ ನೌ. ನೋಡಿ, ಕರೆಕ್ಷನ್ ಅಂತ ತಕ್ಷಣ VTU ಸಪರೇಟ್ ಅಲ್ಲ, ಬೇರೆ ಬೇರೆ ಬೋರ್ಡ್ ಸಪರೇಟ್ ಅಲ್ಲ, ಆಲ್ಮೋಸ್ಟ್ ಎಲ್ಲ ಸೇಮ್ ಇರ್ತವೆ. ಬಟ್ VTU ಅಂತ ತಕ್ಷಣ ನಮ್ಗೆ ಇನ್ನೊಂದು ಸಪರೇಟ್ ವರ್ಡ್ ಜ್ಞಾಪಕ ಬರುತ್ತೆ, ವಿಚ್ ಸ್ಟಾರ್ಟ್ಸ್ ಫ್ರಮ್ ಎಸ್ ವಿಚ್ ಇಸ್ VTU ಅಂತ ತಕ್ಷಣ ನಮಗೆ ಈ ಸ್ಕ್ಯಾಮ್ ಅನ್ನೋದೆಲ್ಲ ಜ್ಞಾಪಕೊಂಡ್ಬಿಡುತ್ತೆ. ಬಿಕಾಸ್ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ VTU ಅಂತ ಅಲಿಗೇಷನ್ಸ್ಗೆಲ್ಲ ಒಳಗೋಗಿದೆ. VTU ಇಂಟೆನ್ಷನಲಿ ಸ್ಟೂಡೆಂಟ್ಸ್ಗಳನ್ನ ಫೇಲ್ ಮಾಡುತ್ತೆ. ಆ್ಯಂಡ್ ರಿವ್ಯಾಲ್ಯೂಯೇಷನ್ ದುಡ್ಡು ತುಂಬಾ ದೊಡ್ಡ ದುಡ್ಡು, ಲಕ್ಷಾಂತರ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಆಗ್ತಾರೆ ಅಂಡ್ ದೊಡ್ಡ ಅಮೌಂಟ್ ಅನ್ನೋದನ್ನ ಇಷ್ಟೆಲ್ಲ ಅಲಿಗೇಷನ್ಸ್ ಎಲ್ಲ VTU ಆಕ್ಚುಲಿ ಹೊಳಗೋಗಿದೆ. ಒಂದ್ಸತಿ ಅವ್ರ ಮೇಲೆ ಕಂಪ್ಲೇಂಟ್ ರೈಸ್ ಆಗಿ ನೋಡಿ ಇದೆಲ್ಲ ಅಬ್ಸರ್ವ್ ಮಾಡ್ತಿದ್ರೆ ಬೇಸಿಕಲಿ ಸ್ಟೂಡೆಂಟ್ಸ್ಗಳಿಗೆ ಆಕ್ಚುಲಿ ಕಾಣಿಸ್ತಾ ಇತ್ತು. ಬಟ್ ಪ್ರೊಫೆಸರ್ಗಳು ಬೇರೆಯವರಿಗೆಲ್ಲ ಇದೆಲ್ಲ ಸಿಸ್ಟಮ್ ತಂಗೆ ನಡೆಯೋದು, ದಟ್ ಇಸ್ ದೇರ್ ಕ್ಲಿಯರ್ ಇಂಟೆನ್ಷನ್. ಸೊ 2019 ಆಕ್ಚುಲಿ ಇದು ಬೆಳಕಿಗೆ ಬಂತು. ಅಂಡ್ 2019 ಅಲಿಗೇಷನ್ಸ್ ತಿಂದ VTU ತಾನು ಕರೆಕ್ಟ್ ಮಾಡ್ಕೊಂಡಿದೆ ಅಂತ ಹೇಳಿ ಅಂಡ್ ಅವಾಗಲಿಂದ ಪೇಪರ್ ಕರೆಕ್ಷನ್ ಆಲ್ಮೋಸ್ಟ್ ಲೆಜಿಟಿಮೇಟ್ ಆಗಿ ನಡೀತಾ ಇದೆ ಅನ್ನೋ ನಂಬಿಕೆ. ಓಕೆ, ನಂಬಿಕೆ. ಸೊ ಇವಾಗ ಅದು ಅಲಿಗೇಷನ್ ಅಂದ್ಬಿಟ್ಟಾಗ ಸೊ ಯು ಡೋಂಟ್ ಹ್ಯಾವ್ ಟು ವರಿ. 2019 ಇಂದ ಆಲ್ಮೋಸ್ಟ್ ಕರೆಕ್ಟ್ ಆಗಿ ನಡ್ಕೊಂಡ್ ಬರ್ತಾ ಇದೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಈಗ ಬನ್ನಿ ಮೇಜರ್ ಫ್ಯಾಕ್ಟರ್ನ ಮಾತಾಡೋಣ. ನೋಡಿ, ಯಾವುದೇ ಎಕ್ಸಾಮಿನೇಷನ್ ಆಗಿರಲಿ VTU ಅಂತಂದಲ್ಲ, ಇಟ್ ಇಸ್ ಕಾಮನ್, ಇಟ್ ಇಸ್ ವೆರಿ ಕಾಮನ್. ಯಾರು ಪೇಪರ್ ಕರೆಕ್ಟ್ ಮಾಡಕ್ ಹೋಗ್ತೀರಾ ಅಂತಂದ್ರೆ ಅವ್ರಿಗೆ ಕೊಡ್ತಕ್ಕಂಥ ಜನರಲ್ ಇನ್ಸ್ಟ್ರಕ್ಷನ್ಸ್ ಬಂದ್ಬಿಟ್ಟು ಯಾವುದೇ ರೀತಿ ಪರ್ಸನಲ್ ಇಂಟೆನ್ಷನ್ ಇಟ್ಕೊಂಡು ಪೇಪರ್ನ ಕರೆಕ್ಷನ್ ಮಾಡಬಾರ್ದು.
ಆ್ಯಂಡ್ ಸೆಕೆಂಡ್ಲಿ ಅವ್ರು ಕೊಟ್ಟರು CMAP ಇವ್ಯಾಲ್ಯೂಯೇಷನ್ದು ಕೀ ಆನ್ಸರ್ ಬುಕ್ಲೆಟ್ ಏನಿದೆ ಅದರಲ್ಲಿರೋ ಆನ್ಸರ್ ಇದ್ರೇ ಅವ್ರಿಗೆ ಮಾರ್ಕ್ಸ್ ಕೊಡಬೇಕು. ದಿಸ್ ಇಸ್ ದ ಕ್ಲಿಯರ್ ಇಂಟೆನ್ಷನ್. ಓಕೆ, ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಅವ್ರಿಗೆ ಕೊಟ್ಟಿರೋದು, ಅಂದ್ರೆ ಪೇಪರ್ ಕರೆಕ್ಟ್ ಮಾಡಕ್ಕೆ ಯಾರು ಹೋಗ್ತಾ ಇರ್ತಾರೆ ಅವ್ರಿಗೆ ಕೊಟ್ಟಿರೋದಾಗ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್. ಆ್ಯಂಡ್ ಇದನ್ನ ಅವ್ರು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಬಟ್ ನೀವೇನು ಅನ್ಕೊಂತೀರಾ, ಅಯ್ಯೋ ಆ ವಯ್ಯನ್ಗೆ ಅಂದ್ರೆ ಆ ವಯ್ಯ ಮನೇಲಿ ಅವ್ರ ಹೆಂಡತಿ ಜಗಳ ಆಡ್ಕೊಂಡು ಬಂದ್ಬಿಟ್ಟಿರ್ಬೇಕು, ಅದಕ್ಕೆ ನಾನು ಮಾರ್ಕ್ಸ್ ಅನ್ನ ಕಡಿಮೆ ಮಾಡ್ಕೊಟ್ಬಿಟ್ಟಿದ್ದಾನೆ. ಅಯ್ಯೋ ಅಮ್ಮ ಎಲ್ಲೋ ಅವ್ರ ಗಂಡ ಜಗಳ ಆಡ್ಕೊಂಡು ಬಂದ್ಬಿಟ್ಟಿರ್ಬೇಕು, ಆರಮ್ಮ ಅದಕ್ಕೆ ನನಗೆ ಮಾರ್ಕ್ಸ್ ಅನ್ನ ಕಡಿಮೆ ಕೊಟ್ಬಿಟ್ಟಿದ್ದಾರೆ. ಈ ನಾವೇನ್ ಅನ್ಕೋತೀವಿ ಇದು ಹೆಂಗೆ ಅಂತ ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಕ್ಚುಲಿ ಟಿಪಿಕಲ್ ಆಗಿ ಅವರ ಫ್ಯಾಮಿಲಿ ಜೊತೆ ಜಗಳ ಆಡ್ಕೊಂಡ್ ಬಂದಿರೋದಿಲ್ಲ, ಬಟ್ ನಿಮ್ಮ ಪೇಪರ್ ಅವರಿಗೆ ಆ ಫ್ರಸ್ಟ್ರೇಷನ್ ಲೆವೆಲ್ ತಗೊಂಡೋಗುತ್ತೆ. ಮನೋಜ್ ಏನ್ ಹಿಂಗ್ ಮಾತಾಡ್ತಾ ಇದೆಯಾ, ನಾನು ಜಸ್ಟ್ ಪೇಪರ್ ಬರ್ತಿದ್ದೀನಿ, ನನ್ನ ಪೇಪರ್ ಹಿಂಗೆ ಅವರಿಗೆ ಫ್ರಸ್ಟ್ರೇಷನ್ ಕೊಟ್ಬಿಡುತ್ತೆ ಅಂತ ಕೇಳಿದ್ರೆ ಸಿಂಪಲ್ ಆನ್ಸರ್ ನೋಡಿ. ದಿನಕ್ಕೆ ಅವರು 25ರಿಂದ 50 ಪೇಪರ್ ಕರೆಕ್ಟ್ ಮಾಡ್ತಾರೆ ನನ್ನ ಪ್ರಕಾರ. ಇನ್ನು 25 ಜೊತೆ ಮ್ಯಾಕ್ಸಿಮಮ್ ನನಗೆ ಗೊತ್ತಿಲ್ಲ, ಬಟ್ ಸಮ್ ಗುಡ್ ಅಮೌಂಟ್ ಆಫ್ ನಂಬರ್ ಪೇಪರ್ನ ಕರೆಕ್ಟ್ ಮಾಡ್ತಾರೋ ದಿನಕ್ಕೆ ಎಷ್ಟು. ಓಕೆ, ಸೊ ಈ ಪೇಪರ್ ಕರೆಕ್ಷನ್ ಮಾಡಬೇಕಾದ್ರೆ ಅವ್ರಿಗೆ ಒಂದೇ TDS ವರ್ಕನ್ನ 25 ಸತಿ ಮಾಡಬೇಕು. ಅಂಡ್ ಆ 25 ಡಿಫ್ರೆಂಟ್ ಆನ್ಸರ್ ಇದ್ರೆ ಅಂಡ್ ಡಿಫ್ರೆಂಟ್ ತರಹ ಬರ್ದಿದ್ರೆ ಅವ್ರಿಗೆ ಫ್ರಸ್ಟ್ರೇಟ್ ಆಗದೇ ಇರುತ್ತಾ ಇರಲ್ವಾ? ಅಫ್ಕೋರ್ಸ್ ಅವ್ರಿಗೆ ಫ್ರಸ್ಟ್ರೇಟ್ ಆಗುತ್ತೆ. ಯಾವ ಫ್ರಸ್ಟ್ರೇಟ್ ಆಗುತ್ತೆ ಈ ಸಿಚುವೇಶನ್ಗಳಲ್ಲಿ? ಆ ಸಿಚುವೇಶನ್ಗಳು ಏನು ಮನೋಜ್? ಮೇನ್ ಫ್ಯಾಕ್ಟ್, ನೀವು ಆನ್ಸರ್ನ ಜಂಬಲ್ ಮಾಡಿರೋದು ಬರ್ಬಿಟ್ಟಿದ್ರೆ ಆ್ಯಂಡ್ ಪದೇ ಕಾಟ್ ಮಾಡಿ ಬರ್ಬಿಟ್ಟಿದ್ರೆ ಅಂಡ್ ಅವ್ರಿಗೆ ಅರ್ಥ ಆಗದಿರೋ ಇಂಗ್ಲೀಷ್ ಬರ್ದಿದ್ದಾರೆ, ಅಂದ್ರೆ ಗುಡ್ ಹ್ಯಾಂಡ್ ರೈಟಿಂಗ್ ಅಂತ ಗುಡ್ ಹ್ಯಾಂಡ್ ರೈಟಿಂಗ್. ಓಕೆ, ಆ ರೀತಿನ ಬರ್ಬಿಟ್ಟಿದ್ದಾರೆ ಅವ್ರಿಗೆ ಬಹಳ ಇರಿಟೇಟ್ ಮಾಡ್ಬಿಡುತ್ತೆ. ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರ ಮಕಾಮೂತಿ ಏನೂ ನೋಡೋದಿಲ್ಲ, ಸುಮ್ಮನೆ ರಾಂಗ್ ಹಾಕೊಂಡು ಮಾರ್ಕ್ಸ್ ಅನ್ನ ಕೊಡದೇನೆ ಮುಂದೆ ಹೋಗ್ತಾ ಇರ್ತಾರೆ. ಅಂಡ್ ಅಂತ ಪಾಯಿಂಟ್ ಆಫ್ ಟೈಮಲ್ಲಿ ನೀವು ಫೇಲ್ ಆಗ್ತಕ್ಕಂಥದ್ದು. ನೋಡಿ, ರೆಪ್ರೆಸೆಂಟೇಷನ್ ಬಹಳ ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ VTU ಎಕ್ಸಾಮಿನೇಷನ್ ನಿಮಗೆ M1, M2, M3, M4 ಈ ರೀತಿ ಮಾಡ್ಯೂಲ್ಸ್ ಇರ್ತವೆ. ಓಕೆ, ಅಂಡ್ ನಿಮ್ಮ ಕ್ವಶನ್ ಪೇಪರ್ ಅದೇ ರೀತಿ ಬಂದಿರುತ್ತೆ. M1 ಅದರ ಚಾಯ್ಸಸ್, M2 ಅದರ ಚಾಯ್ಸಸ್, M3 ಅದರ ಚಾಯ್ಸ್, ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3, ಮಾಡ್ಯೂಲ್ 4 ಏನೋದಕ್ಕಿರೋ ಚಾಯ್ಸಸ್ ಅನ್ನು ಕೊಟ್ಟಿರ್ತಾರೆ ನಿಮ್ಗೆ. ಬೇಸಿಕ್ಲಿ ನೀವು ಮಾಡ್ಯೂಲ್ 1 ಬರೀಬೇಕಾದ್ರೆ ಮಾಡ್ಯೂಲ್ 2 ಕ್ವಶನ್ ಆನ್ಸರ್ ಬರ್ಬಿಟ್ಟು ಮತ್ತೆ ಮಾಡ್ಯೂಲ್ 1 ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಜಂಬಲ್ ಮಾಡ್ದಂಗೆ ಆಗುತ್ತೆ ಇದು. ವಿ ಆರ್ ಅಟೆಂಡಿಂಗ್ ಮಾಡ್ಯೂಲ್ 1, ಕಂಪ್ಲೀಟ್ಲಿ ಅಟೆಂಡ್ ಮಾಡ್ಯೂಲ್ 1, then go to module 2. If you don't know that module, just leave that module. ಬೇರೆ ಯಾವ ಮಾಡ್ಯೂಲ್ ನಿಂಗೆ ಚೆನ್ನಾಗಿ ಗೊತ್ತೋ ಆ ಮಾಡ್ಯೂಲ್ ಸ್ಟಾರ್ಟ್ ಮಾಡು. Who is stopping you? But the thing is that left side ಕ್ವಶನ್ ನಂಬರ್ ಬಹಳ ಇಂಪಾರ್ಟೆಂಟು. ಆ್ಯಂಡ್ ನೀವು ಒಂದು ಮಾಡ್ಯೂಲ್ ಸೀಕ್ವೆನ್ಸ್ ಬರ್ಕೊಂಡು ಹೋಗಿದೆ ಅವ್ರಿಗೆ ಪೇಪರ್ಲಿ ಹುಡ್ಕೋಡೋ ಥರ ಮಾಡಬೇಡ ಅವ್ರನ್ನ. ಇವ್ರು ಎಲ್ಲಿ ಬರ್ತಿದ್ದಾನೆ ಆನ್ಸರ್ ನಾನು ಹುಡುಕ್ಬೇಕಲ್ಲಪ್ಪ, ಅವ್ರಿಗೆ ಈಗೋ ಹರ್ಟ್ ಆಗ್ಬಿಡುತ್ತೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ಅದಕ್ಕೇನೆ ಟು ನಾಟ್ ಜಂಬಲ್ ಯುವರ್ ಆನ್ಸರ್ಸ್. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಜಂಬಲ್ ಏನಕ್ಕೆ ಮಾಡಬಾರ್ದು ಅಂತ. ನಾವೇನ್ ಅನ್ಕೋತೀವಿ, ಮೆತ್ತು ಮನೇಲಿ ಜಗಳಾಡ್ಕೊಂಡ್ಬಿಟ್ಟಿದ್ದಾರೆ, ದಟ್ ಇಸ್ ನಾಟ್ ಮನೇಲಿ ಜಗಳಾಡ್ಕೊಂಡ್ಬಿಟ್ಟಿರೋದು. ಇಲ್ಲಿ ಫಸ್ಟ್ ಸ್ಟಾರ್ಟ್ ಆಗ್ತಿದ್ದಾರೆ ಅವರು ಕ್ವಶನ್ ಪೇಪರ್ ಕರೆಕ್ಟ್ ಆನ್ಸರ್ ಸ್ಕ್ರಿಪ್ಟ್ ಕರೆಕ್ಟ್ ಮಾಡ್ತಾ ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ ಹಾಕೋ ಇದನ್ನಾಗಲೇ ಕರೆಕ್ಟ್ ಕವರ್ ಮಾಡಿದೀನಿ ಅಂತ ಅನ್ಸುತ್ತೆ. ಎಸ್, ಅಂಡ್ ಕಾಟ್ ಮಾಡ್ಬಿಡಿ. ಓಕೆ, ಕಾಟ್ ಮಾಡ್ತಾ ಹಿಂಗ್ ಮಾಡಿ ಅಂತಂದ್ರೆ ಒಂದು ಲೈನ್ ಹೇಳ್ಬಿಡಿ, ಇಲ್ಲ ಅಂತಂದ್ರೆ ಒಂದು ಇಂಟು ಮಾರ್ಕ್ ಹಾಕ್ಬಿಟ್ಟು ನೆಕ್ಸ್ಟ್ ಪೇಜಲ್ಲಿ ಬರೀರಿ. ಸುಮ್ಮನೆ ಒಂದೊಂದು ನಿಮ್ ಪೇಪರ್ನ ಡೆಕೋರೇಟ್ ಮಾಡಬೇಡಿ. ಓಕೆ, ಡೋಂಟ್ ಡೆಕೋರೇಟ್ ಯುವರ್ ಪೇಪರ್, ಯು ಡೋಂಟ್ ಎಕ್ಸ್ಪೆಕ್ಟ್. ಸಿಂಪಲ್ ಆಯ್ತಾ? ಅಂಡ್ ಹ್ಯಾಂಡ್ ರೈಟಿಂಗ್ ಬಗ್ಗೆ ಮಾತಾಡಿದ್ರೆ ನೋಡಿ, ನೀವು ಬರೆಯೋದು ಬೇರೆಯವ್ರಿಗೆ ಅರ್ಥ ಆದರೆ ಸಾಕು. ಅದೆಷ್ಟಾದ್ರೂ ವರ್ಸ್ಟ್ ಆಗಿರ್ಲಿ, ದಟ್ಸ್ ನಾಟ್ ಅ ಮ್ಯಾಟರ್, ದಟ್ಸ್ ನಾಟ್ ಅಟ್ ಆಲ್ ಅ ಥಿಂಗ್. ಬಟ್ ನೀವು ಬರೆಯೋದು ಬೇರೆಯವ್ರಿಗೆ ಅರ್ಥ ಆಗಬೇಕು. ಓಕೆ, ದಿಸ್ ಇಸ್ ದ ಫಂಡಮೆಂಟಲ್ ಥಿಂಗ್. ನೀವು ಬರೆಯೋದು ಬೇರೆಯವ್ರಿಗೆ ಅರ್ಥ ಆಯ್ತಾ, ದೆನ್ ಯು ಆರ್ ಆಲ್ ಗುಡ್. Simple as that. Nothing more, nothing less, simple as that. Okay, so idagirutte common instructions, and the major part will come here. Quality ಮತ್ತೆ quantity ಅಲ್ಲಿ ಕಾಂಪ್ರಮೈಸ್ ಆಗೋದು VTU ಅಲ್ಲಿ. ನೀವು ಯಾರು ಸೀನಿಯರ್ಸ್ ಅನ್ನ ಕೇಳಿ ಅವ್ರು ಹೇಳ್ತಾರೆ 35 ಪೇಜ್ ಇರುತ್ತೆ ನಿನ್ ಬುಕ್ಲೆಟ್ ಅಲ್ಲಿ, 34 ಪೇಜ್ 35 ಪೇಜ್ ಇರುತ್ತೆ. 35 ಪೇಜ್ನ ಫುಲ್ ಸುಮ್ಮನೆ ತುಂಬಿಸ್ಕೊಂಡು ಬಂದ್ಬಿಡು, ಒಂದೊಂದು ಪೇಜ್ ಒಂದೊಂದು ಮಾರ್ಕ್ಸ್ ಕೊಡು, ನೀನು ಪಾಸ್ ಆಗ್ಬಿಡ್ತೀಯ. ತಮಾಷೆನ ಸುಮ್ಮನೆ ಏನೋ ತುಂಬಿಸ್ಬಿಟ್ರೆ ನಿಮಗೆ ಪಾಸ್ ಮಾಡೋದಿಲ್ಲ. ನಾನು ನೋಡಿದ್ದೀನಿ, ಇದನ್ನ ಟ್ರೈ ಮಾಡಿದಂತಹ ವಿದ್ಯಾರ್ಥಿನ ಅಬ್ಸರ್ವ್ ಮಾಡಿದ್ದೀನಿ, ಅವ್ನು ಫೇಲ್ ಆಗಿರೋದನ್ನು ನೋಡಿದ್ದೀನಿ, ವಿಟ್ನೆಸ್ ಮಾಡಿದ್ದೀನಿ. ಸೊ ಐ ಆಮ್ ಟೆಲಿಂಗ್ ಯು ಗೈಸ್, ಇಟ್ ವಿಲ್ ನಾಟ್ ಗೋನಾ ವರ್ಕ್. ಕ್ವಾಲಿಟಿ ಪ್ಲಸ್ ಕ್ವಾಂಟಿಟಿ ಬೋತ್ ಆರ್ ಇಂಪಾರ್ಟೆಂಟ್. ಈ ಪೇಪರಲ್ಲಿ ಏನೋ ಓದ್ಬಿಟ್ಟು ನನ್ನ ಪಾಸ್ ಮಾಡ್ತಾರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ದಟ್ ಇಸ್ ಮಿತ್, ಅಂಡ್ ದಟ್ ಇಸ್ ಹೌ ಯು ವಿಲ್ fall into the trap of failing in examination. And it is so easy to score in VTU that like lot of websites are helping you and lot of resources are available. Sunstar publications book ತಗೊಳ್ಳಿ, ಸುಮ್ಮನೆ 4-5 ವರ್ಷ ಮಾಡಲ್ ಕ್ವಶನ್ ಪೇಪರ್ ರೆಫರ್ ಮಾಡಿ ಇಲ್ಲಿಂದ
That is more than enough for you guys to score more than 80 in any of the examinations of VTU. I'm telling you, because I've experienced it. It is so easy. I don't understand why you guys feel. ಸೊ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಪೇಪರ್ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿ, ಕ್ವಾಲಿಟಿ ಮತ್ತು ಕ್ವಾಲಿಟಿನ ಮೇಂಟೈನ್ ಮಾಡಿ, ಆ್ಯಂಡ್ ಎಕ್ಸಾಮಿನೇಷನ್ನ ಇರಿಟೇಟ್ ಮಾಡಬೇಡಿ. ಇದಿಷ್ಟನ್ನ ಫೋಕಸ್ ಆಗಿ ಇಟ್ಕೊಂಡು ನೀವು ಎಕ್ಸಾಮ್ ಬರ್ತಾರೆ, ಯಾವುದೇ ಎಕ್ಸಾಮಿನೇಷನ್ ಆಗಿರಲಿ ಒಳ್ಳೆ ಮಾರ್ಕ್ಸ್ ತೊಗೊತೀರಾ. ಆ್ಯಂಡ್ ಈ ಸ್ಕೀಮ್ ಆಫ್ ಇವ್ಯಾಲ್ಯೂಷನ್ ನಿಮ್ಗೆ ಸಿಗುತ್ತೆ. ನೀವು ಯಾವಾಗ ಪೇಪರ್ ಇವ್ಯಾಲ್ಯೂಷನ್ ಅಪ್ಲೈ ಮಾಡ್ತೀರ ಅವಾಗ ನಿಮ್ಮ ಸ್ಕ್ಯಾನ್ ಕಾಪಿ ಮತ್ತು ಸ್ಕೀಮ್ ಆಫ್ ಇವ್ಯಾಲ್ಯೂಷನ್ ಸಿಗುತ್ತೆ. ಸೊ ಎರಡನ್ನೂ ಕಂಪೇರ್ ಮಾಡಿ, ಅಲ್ಲಿ ಇರ್ತಕ್ಕಂಥ ಕೀ ಪಾಯಿಂಟ್ಸ್ ಇದೆ ಅಂತಂದರೆ ನಿಮ್ಗೆ ಒಂದು ಐಡಿಯಾ ಬಂದ್ಬಿಟ್ಟಿರುತ್ತೆ. ಓಕೆ, ನಾನು ಇವ್ಯಾಲ್ಯೂಷನ್ ಹಾಕ್ಬೇಕಾದ್ರೆ ಓಕೆ ನಾನು ಬರ್ದಿದ್ದೀನಿ, ಏನಕ್ಕೆ ನಾನು ಮಾರ್ಕ್ಸ್ ಕೊಟ್ಟಿಲ್ಲ, ಕ್ವಶನ್ ಮಾಡಿ ನೀವು ಹಾಕ್ಬೋದಾಗಿರುತ್ತೆ. ದಟ್ ಇಸ್ ಹೌ ಯು ವಿಲ್ ಬಿ ಗೆಟಿಂಗ್ ದಟ್ ಕಾನ್ಫಿಡೆನ್ಸ್. ಸೊ ಅದಕ್ಕೆ ಈ ಪ್ರಾಸೆಸ್ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಕರೆಕ್ಟ್ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ ಪ್ರಾಸೆಸ್ಸನ್ನು, ಪ್ರತಿಯೊಂದು ಕೀ ಪಾಯಿಂಟನ್ನು ತಲೆ ಇಟ್ಕೊಂಡು ನೀವು ಓಕೆ ನಾನು ಇದೇ ಥರ ಪೇಪರ್ನ ಬರ್ದಿದ್ದೀನ, ನಾನು ಕಾನ್ಫಿಡೆಂಟ್ ಆಗಿ ಬರ್ದಿದ್ದೀನಿ ಪೇಪರ್ನ, ನನಗೆ ಮಾರ್ಕ್ಸ್ ಬರ್ಬೇಕು, ಏನಕ್ಕೆ ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ರಿವರ್ಷನ್ ಹಾಕಿ. ಓಕೆ, ಐ ಹೋಪ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಪೇಪರ್ ಯಾವ ರೀತಿ ಕರೆಕ್ಟ್ ಆಗುತ್ತೆ ಅಂತ, ಆ್ಯಂಡ್ ಯಾವ ರೀತಿ ಮೂಡ್ ಸ್ವಿಂಗ್ಸ್ಗಳನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಗೊತ್ತಾಗಿದೆ ಅಂತ ಅನಿಸುತ್ತೆ ನಿಮಗೆ. ಆ್ಯಂಡ್ ಪ್ಲೀಸ್ ಕೀಪ್ ದಿಸ್ ಥಿಂಗ್ ಇನ್ ಯೋರ್ ಮೈಂಡ್ while writing your examination or putting into evaluation. So I hope this helps you. We'll meet you in another video. Till then, keep on learning. Thanks for watching. Bye.